ಹಾಯ್ ಹಲೋ ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ನೈಲ್ ಶೇಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನನಗೆ ಗೊತ್ತಿರೋದ್ರಿಂದ, ಇದ್ರ ಬಗ್ಗೆ ನಂಗೆ ಐಡಿಯಾ ಇರೋದ್ರಿಂದ ನಾನು ಹೇಳ್ಬಹುದು. ನಿಮಗೆ ನೈಲ್ ಶೇಪ್ ಮಾಡೋದು ಅಥವಾ ಯಾವ ಥರ ಬೆಳೆಸ್ಕೊಬೇಕು ಅನ್ನೋದು ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿದರೆ 15 to 20 ಡೇಸ್ ಆದಮೇಲೆ ನಿಮಗೆ ಗ್ರೋತ್ ಆಗಿರೋ ನೈಲ್ಸಲ್ಲಿ ರೌಂಡ್ ಶೇಪ್ ಮಾಡ್ಬೋದು. ಸ್ವಲ್ಪ ಲೆಂತ್ ಆಗಿರೋ ನೈಲ್ಸಲ್ಲಿ ನೀವು ಸ್ಕ್ವಯರ್ ಶೇಪ್ ಮಾಡ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಬೇಕು. ಮೀನ್ಸ್ ಒಂದು ಸರಿ ಮಾಡಿದ ಮೇಲೆ ನಿಮಗೆ ಅದು ಅನಿಸುತ್ತೆ ಇದು ಓಕೆನಾ ನನ್ನ ನೈಲ್ಸ್ಗೆ ಅಥವಾ ಇಲ್ವಾ, ರೌಂಡೇ ಓಕೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಎರಡೂ ತೋರಿಸ್ತಿದ್ದೀನಿ. ಸೊ ಸ್ಟ್ರೈಟ್ ಬಂದುಬಿಟ್ಟು ಈ ಥರ ನೈಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮುಂದೆ ಭಾಗದಲ್ಲಿ ಸ್ಟ್ರೈಟಾಗಿ ಮಾಡಬೇಕು. ಸ್ಟ್ರೈಟಾಗಿ ಮಾಡಿದಾಗ ಅದು ನಿಮಗೆ ಸ್ಟ್ರೈಟ್ ಬರುತ್ತೆ. ಮತ್ತು ಸೈಡಿಂದ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೆ ಹೋಗಬೇಡಿ, ಫೈಲ್ ಮಾಡಬೇಡಿ. ಕೆಳಗಡೆಯಿಂದ ಮಾತ್ರ ಫೈಲ್ ಮಾಡಬೇಕು. ಕೆಳಗಡೆಯಿಂದ ಮಾಡಿದಾಗ ಮೇಲೆ ಮಾಡಿರೋ ಸ್ಟ್ರೈಟಿಗೆ ಮತ್ತು ಕೆಳಗಡೆ ಮಾಡೋ ಸ್ಟ್ರೈಟಿಗೆ ಅದು ನಿಮಗೆ ಬಾಕ್ಸ್ ಟೈಪ್ ಬರುತ್ತೆ. ಈ ಥರ ಬರುತ್ತೆ. ಇದು ಬಾಕ್ಸ್ ಟೈಪ್ ಬರುತ್ತೆ. ಇನ್ನೂ ಬೇಕು ಅಂದರೂ ಇನ್ನೂ ಸ್ಟ್ರೈಟ್ ಮಾಡ್ಕೊಬೋದು. ಈ ಥರ ರೌಂಡ್ ಶೇಪೂ ಮಾಡ್ಕೊಬೋದು. ನಾನು ಫಸ್ಟ್ ಒನ್ ರೌಂಡ್ ಮಾಡಿದ್ದೀನಿ, ಸೆಕೆಂಡ್ ಒನ್ ಬಾಕ್ಸ್ ಟೈಪ್ ಮಾಡಿದ್ದೀನಿ. ಸೊ ಈ ಥರ ಫುಲ್ ಕೆಳಗಡೆ ಇಟ್ಕೊಂಡು ನೀವು ಫೈಲ್ ಮಾಡೋದ್ರಿಂದ ನಿಮಗೆ ಕೆಳಗಡೆ ಬಾಕ್ಸ್ ಟೈಪ್ ಕರೆಕ್ಟಾಗಿ ಶೇಪ್ ಬರುತ್ತೆ. ಅವಳಿಗೆ ರೌಂಡ್ ಶೇಪೇ ಸೂಟ್ ಆಗಿರೋದು, ಅವಳಿಗೆ ಬಾಕ್ಸ್ ಟೈಪ್ ಸೆಟ್ ಆಗಿಲ್ಲ ಅವಳ ನೈಲ್ಸ್ಗೆ. ಸೊ ನೋಡಿ, ಈಗ ನಾನು ಸೈಡಲ್ಲಿ ಕಟ್ ಮಾಡ್ತಿದ್ದೀನಿ. ಬೇಡ ಅಂದರೆ ಈ ಥರ ಸ್ಕ್ವಯರ್ ಟೈಪ್ ಏನು ಮಾಡಿರ್ತೀವಿ ಆ ಸೈಡನ್ನ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡಾಗ ನಿಮಗೆ ಅದು ಕರೆಕ್ಟಾಗಿ ರೌಂಡ್ ಶೇಪಿಗೆ ಬರುತ್ತೆ. ಸೊ ನೋಡಿ, ಈ ಥರ ನೈಲ್ಸ್ ನಾನು ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ಅವಳಿಗೆ ಆ ರೌಂಡ್ ಶೇಪೇ ಸೂಟ್ ಆಗಿದೆ. ನಿಮಗೆ ಈ ಥರದ್ದು ಏನಾದರೂ ವಿಡಿಯೋಸ್ ಬೇಕು ಅಂದರೆ ಫೇಸ್ ಬಗ್ಗೆ, ಹೇರ್ ಬಗ್ಗೆ ನನಗೆ ಒಂದು ಮೆಸೇಜ್ ಮಾಡಿ, ನಾನು ಅದ್ರ ಬಗ್ಗೆ ನಂಗೆ ಗೊತ್ತಿರೋದನ್ನು ತಿಳಿಸ್ತೀನಿ. ಈ ಥರ ಮಾಡೋದ್ರಿಂದ, ಮೇಲೆಯಿಂದ ಮಾಡೋದ್ರಿಂದ ಅದು ಎಕ್ಸೆಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ನಿಮ್ಗೆ ಈ ಥರ ಏನಾದರೂ ಪೆಡಿಕ್ಯೂರ್, ಮೆನಿಕ್ಯೂರ್ ಆ ಥರದ್ದು ಏನೇ ಬೇಕು ಅಂದ್ರೂ ನೀವು ಫ್ಲಿಪ್ಕಾರ್ಟು, ಅಮೆಝಾನ್, ಮೀಶೋ ಎಲ್ಲ ಕಡೆಯೂ ಸಿಗುತ್ತೆ. ಒಂದು ಸೆಟ್ ತರಿಸಿಟ್ಕೊಂಡ್ರೆ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು. ಮತ್ತು ಈ ಎಕ್ವಿಪ್ಮೆಂಟಿಂದ ಬಂದು ನಿಮಗೆ ನೀಟಾಗಿ ಮೇಲೆ ಇರೋ ರಫ್ನೆಸ್ನ ಕಡಿಮೆ ಮಾಡುತ್ತೆ. ಅಂದರೆ ನೀಟಾಗಿ ಹೋಗುತ್ತೆ. ಏನೇ ಎಕ್ಸೆಸ್ಸು ಅಥವಾ ನೈಲ್ಸು ತುಂಬಾ ರಫ್ ಆಗಿರುತ್ತೆ, ನೈಲ್ ಪಾಲಿಷ್ ಹಾಕಿ ಅಥವಾ ನಾವು ರಿಮೂವ್ ಸರಿಯಾಗಿ ಮಾಡಿರಲ್ಲ, ಆ ಥರ ಎಲ್ಲ ಇರೋದ್ರಿಂದ ಒಂದೊಂದು ಸರಿ ನೈಲ್ ಫುಲ್ ಹಾಳಾಗಿರುತ್ತೆ ಮೇಲೆ. ಅದನ್ನು ಇದರಲ್ಲಿ 4 ನಂಬರ್ ಕೊಟ್ಟಿರ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಫೋರ್ತ್ ನಿಮಗೆ ಫಸ್ಟ್ ಒನ್ ಬಂದುಬಿಟ್ಟು ನೈಲ್ಸ್ ಶೇಪ್ ಕಡೆಯೇ ನೀವು ನೀಟಾಗಿ ಇನ್ನೊಂದು ಸರಿ ಫಿನಿಶಿಂಗ್ ಕೊಟ್ಕೊಬೋದು. ಸೆಕೆಂಡ್ ಒನ್ನು ನೀವು ಮೇಲೆ ನೈಲ್ ಮೇಲೆ ರಬ್ ಮಾಡಿದರೆ ಅದು ನಿಮಗೆ ಎಕ್ಸ್ಟ್ರಾ ಗ್ರೋ ಇರೋದು ಅಥವಾ ಡೆಡ್ ಇರೋದನ್ನೆಲ್ಲ ರಿಮೂವ್ ಮಾಡುತ್ತೆ. ಅದಾದಮೇಲೆ ಇನ್ನೊಂದು ಪಾಲಿಷಿಂಗ್ ಮಾಡುತ್ತೆ, ಇನ್ನೊಂದು ಫುಲ್ ಪಾಲಿಷ್ ಮಾಡುತ್ತೆ. ನೈಲ್ ಪಾಲಿಷ್ ಹಾಕಬೇಕಾದ್ರೆ ನೀವೇನಾದರೂ ಶೈನರ್ ಹಾಕ್ತೀನಿ ಅಂದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನಾನು ನೈಲ್ ಪಾಲಿಷ್ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, ಈ ಥರ ಫಿನಿಶಿಂಗ್ ಬಂದಿದೆ. ಹೆಂಗಿದೆ ಅಂತ ನನಗೆ ಮೆಸೇಜಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.